ನಮಸ್ಕಾರ. ಇವತ್ತು ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಕೇವಲ ಒಂದು ಆಧುನಿಕ ಐಟಿ ರಾಜಧಾನಿಯ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಬದಲಾಗಿ ಬರೋಬ್ಬರಿ 16 ಶತಮಾನಗಳ ರೋಚಕ ಇತಿಹಾಸ ಇರೋ ನಮ್ಮ ಕರ್ನಾಟಕದ ಆರ್ಥಿಕತೆಯ ನಿಜವಾದ ಹೃದಯ ಬೆಂಗಳೂರು ವಿಭಾಗದ ಬಗ್ಗೆ ಆಳವಾಡಿ ತಿಳಿಯೋಣ. ಬನ್ನಿ, ಈ ಅದ್ಭುತ ಪ್ರಯಾಣವನ್ನ ಶುರು ಮಾಡೋಣ. ಈ ವಿಶ್ಲೇಷಣೆಯ ಹಾದಿ ಹೀಗಿರಲಿದೆ. ಮೊದಲು ಪ್ರಾಚೀನ ಸಾಮ್ರಾಜ್ಯಗಳ ಆಳ್ವಿಕೆ, ಆಮೇಲೆ ಆಧುನಿಕ ಬೆಂಗಳೂರಿನ ಉದಯ, ಸಿಲಿಕಾನ್ ಸಿಟಿಯಾಗಿ ಬೆಳೆದ ರೀತಿ, ಇಂದಿನ ಆಡಳಿತ ವ್ಯವಸ್ಥೆ, ಕೊನೆಯಲ್ಲಿ ಈ ವಿಭಾಗದ 9 ಜಿಲ್ಲೆಗಳ ಸ್ಪೆಷಾಲಿಟಿ, ಇಷ್ಟನ್ನೂ ಕವರ್ ಮಾಡೋಣ. ಮೊದಲನೇದಾಗಿ ಪ್ರಾಚೀನ ಸಾಮ್ರಾಜ್ಯಗಳ ಆಳ್ವಿಕೆ. ನೂರಾರು ವರ್ಷಗಳ ಹಿಂದೆ ಈ ಪ್ರದೇಶದ ಅಡಿಪಾಯ ಹೇಗಿತ್ತು ಅಂತ ಕ್ವಿಕ್ ಆಗಿ ನೋಡ್ಕೊಂಬರೋಣ. ಇದು ಶುರುವಾಗುವುದು 4ನೇ ಶತಮಾನದ ಪಶ್ಚಿಮ ಗಂಗರ ಆಳ್ವಿಕೆಯಿಂದ. ಆ ಟೈಮಲ್ಲಿ ಜೈನ ಧರ್ಮದ ಪ್ರಭಾವ ತುಂಬಾನೇ ಇತ್ತು, ಅದರಲ್ಲೂ ಕೋಲಾರ ಮತ್ತೆ ತುಮಕೂರು ಕಡೆ. ಅದಾದ್ಮೇಲೆ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಬರ್ತಾರೆ. ಅವರು ಕೃಷಿ ಜೊತೆಗೆ ಭವ್ಯವಾದ ದೇವಸ್ಥಾನಗಳನ್ನ ಕೊಟ್ಟೋಕ್ ಶುರು ಮಾಡ್ತಾರೆ. ಇನ್ನು ಹೊಯ್ಸಳರ ಕಾಲಕ್ಕೆ ಬಂದ್ರೆ ಕನ್ನಡ ಸಾಹಿತ್ಯ, ಕಲಾತ್ಮಕ ವಾಸ್ತುಶಿಲ್ಪಕ್ಕೆ ದೊಡ್ಡ ಬೂಸ್ಟ್ ಸಿಗುತ್ತೆ. ಇದೆಲ್ಲದರ ಪ್ರಭಾವನ ನಾವೀಗಲೂ ಶಿವಮೊಗ್ಗ, ಚಿತ್ರದುರ್ಗದಲ್ಲಿ ನೋಡಬಹುದು. ಫೈನಲ್ ಆಗಿ 14ನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಈ ಇಡೀ ಪ್ರದೇಶ ದೊಡ್ಡ ವ್ಯಾಪಾರ ಕೇಂದ್ರವಾಗಿ, ಬಲಿಷ್ಠ ಕೋಟೆಗಳ ನೆಲೆಬೀಡಾಗಿ ಬದಲಾಗುತ್ತೆ. ಪ್ರತಿಯೊಂದು ರಾಜವಂಶನೂ ಈ ಜಾಗದ ಕಲ್ಚರ್ನ, ಎಕನಾಮಿನ ಹೇಗೆ ಬಿಲ್ಡ್ ಮಾಡ್ತು ಅನ್ನೋದು ನಿಜಕ್ಕೂ ಅಮೇಜಿಂಗ್ ಅಲ್ವಾ? ಸರಿ, ಈಗ ಎರಡನೇ ಭಾಗಕ್ಕೆ ಹೋಗೋಣ. ಆಧುನಿಕ ಬೆಂಗಳೂರಿನ ಉದಯ. ಆ ಪ್ರಾಚೀನ ಕಾಲದಿಂದ ಇವತ್ತಿನ ಮಾಡರ್ನ್ ಸಿಟಿಗೆ ಆ ದೊಡ್ಡ ಶಿಫ್ಟ್ ಹೇಗಾಯಿತು ಅಂತ ನೋಡೋಣ. 1537 ಈ ವರ್ಷನ ನಾವು ಮರೆಯೋ ಹಾಗಿಲ್ಲ. 1ನೇ ಕೆಂಪೇಗೌಡರು ಅಂದ್ರೆ ಬೆಂಗಳೂರಿನ ನಿಜವಾದ ಶಿಲ್ಪಿ, ಒಂದು ಮಣ್ಣಿನ ಕೋಟೆ ಕಟ್ಟೋದ್ರ ಮೂಲಕ ಇವತ್ತಿನ ಈ ಗ್ಲೋಬಲ್ ಸಿಟಿಗೆ ಅಡಿಪಾಯ ಹಾಕಿದ ಐತಿಹಾಸಿಕ ಕ್ಷಣ ಇದು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕೆಂಪೇಗೌಡರು ಬರೀ ಒಂದು ಕೋಟೆ ಕಟ್ಟಿ ಸುಮ್ಮನಾಡ್ಲಿಲ್ಲ. ಅವರತ್ರ ಡೆವಲಪ್ಮೆಂಟ್ಗಂತ ಒಂದು ಪಕ್ಕಾ ಬ್ಲೂಪ್ರಿಂಟ್ ಇತ್ತು. ಜನಜಂಗುಳಿ ಇರೋ ಮಾರ್ಕೆಟ್ಗಳು, ಕುಡಿಯೋ ನೀರಿಗೆ ಮತ್ತೆ ಕೃಷಿಗಂತ ಕೆರೆಗಳು, ಸುಂದರವಾದ ದೇವಸ್ಥಾನಗಳು ಮತ್ತೆ ಸಖತ್ ಪ್ಲ್ಯಾಂಡ್ ಆಗಿರೋ ರಸ್ತೆಗಳ ಜಾಲ, ಇವೆಲ್ಲ ಸೇರಿ ಆ ಸಿಂಪಲ್ ಮಣ್ಣಿನ ಕೋಟೆನ ಒಂದು ಸ್ಟ್ರಾಂಗ್ ವ್ಯಾಪಾರ ಮತ್ತೆ ಆಡಳಿತ ಕೇಂದ್ರವಾಗಿ ಹೇಗೆ ಬದಲಾಯಿಸ್ತು ಅನ್ನೋದು ನಿಜಕ್ಕೂ ಗ್ರೇಟ್. ಆಡಳಿತಗಾರರು ಬದಲಾದ ಹಾಗೆ ಅವರ ಪ್ರಯಾರಿಟೀಸ್ ಕೂಡ ಹೇಗೆ ಚೇಂಜ್ ಆಯಿತು ಅಂತ ನೋಡಿದ್ರಿ ಆಶ್ಚರ್ಯ ಆಗುತ್ತೆ. ಒಂದು ಕಡೆ ಮೈಸೂರೊಡೆಯರು, ಹೈದರ್ ಅಲಿ, ಟಿಪ್ಪು ಸುಲ್ತಾನ್ ಟೈಮಲ್ಲಿ ಇದೊಂದು ಮಿಲಿಟರಿ ಹಬ್ ಆಗಿತ್ತು. ಕೋಟೆಗಳನ್ನು ಸ್ಟ್ರಾಂಗ್ ಮಾಡೋದು, ಸುಂದರ ತೋಟಗಳನ್ನು ಮಾಡೋದು, ವ್ಯಾಪಾರಕ್ಕೆ ಸಪೋರ್ಟ್ ಮಾಡೋದು ಅವರ ಟಾರ್ಗೆಟ್ ಆಗಿತ್ತು. ಆದರೆ 1799ರ ನಂತರ ಬ್ರಿಟಿಷರ ಆಡಳಿತ ಶುರುವಾದಾಗ ಇಡೀ ಸೀನೇ ಚೇಂಜ್ ಆಗೋಯ್ತು. ಬ್ರಿಟಿಷರ ಫೋಕಸ್ ಪೂರ್ತಿ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಮೇಲಿತ್ತು. ಕ್ಯಾಂಟೋನ್ಮೆಂಟ್ಗಳು, ರೈಲ್ವೆ ಲೈನ್ಗಳ ವಿಸ್ತರಣೆ, ಹೊಸ ಸ್ಕೂಲ್ ಕಾಲೇಜುಗಳು, ಇವೆಲ್ಲ ಸೇರಿ ಬೆಂಗಳೂರನ್ನ ಒಂದು ಮಾಡರ್ನ್ ಎಜುಕೇಷನ್ ಹಬ್ ಆಗಿ ಕನ್ವರ್ಟ್ ಮಾಡಿದ್ವು. ಹಾಗೆ ಮುಂದೆ ಬಂದ್ರೆ ನಮ್ಮ 3ನೇ ಭಾಗ, ಸಿಲಿಕಾನ್ ಸಿಟಿ ಕಡೆಗಿನ ಪಯಣ. ಸ್ವಾತಂತ್ರ್ಯ ಬಂದ ಮೇಲೆ ಈ ಜಾಗ ಎಷ್ಟು ಫಾಸ್ಟಾಗಿ ಡೆವಲಪ್ ಆಯಿತು ಅಂತ ನೋಡೋಣ. 1947ನ ನಂತರ ಈ ಭಾಗದ ಡೆವಲಪ್ಮೆಂಟ್ಗೆ ಮೇನ್ ಆಗಿ ಕೆಲವು ಕಾರಣಗಳಿವೆ. 1956ರಲ್ಲಿ ಕರ್ನಾಟಕ ರಾಜ್ಯ ರಚನೆಯಾಗಿ ಬೆಂಗಳೂರು ರಾಜಧಾನಿಯಾಗಿದ್ದು ಮೊದಲನೇ ಟರ್ನಿಂಗ್ ಪಾಯಿಂಟ್. ಆಮೇಲೆ ಬೃಹತ್ ಸಾರ್ವಜನಿಕ ಕೈಗಾರಿಕೆಗಳು, ಟಾಪ್ ಲೆವೆಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ಸ್, ಐಟಿ ಕಂಪನಿಗಳು, ಇವೆಲ್ಲ ಸೇರಿ ಇಡೀ ಪ್ರದೇಶದ ಚಿತ್ರಣನೇ ಬದಲಾಯಿಸಿಬಿಟ್ಟು. ಇದರ ಜೊತೆಗೆ ಎಜುಕೇಷನ್, ಮೆಡಿಕಲ್ ಫೀಲ್ಡ್ನಲ್ಲೂ ಆದ ದೊಡ್ಡ ಕ್ರಾಂತಿ ಬೆಂಗಳೂರನ್ನ ಬರೀ ರಾಜಧಾನಿಯಾಗಿ ಉಳಿಸಲಿಲ್ಲ, ಒಂದು ಗ್ಲೋಬಲ್ ಪವರ್ ಹೌಸ್ ಆಗಿ ನಿಲ್ಲಿಸ್ತು. ಭಾರತದ ಸಿಲಿಕಾನ್ ಸಿಟಿ. ಖಂಡಿತ ಈ ಟೈಟಲ್ ಸುಮ್ಮನೆ ಬಂದಿದ್ದಲ್ಲ. 16ನೇ ಶತಮಾನದ ಆ ಮಣ್ಣಿನ ಕೋಟೆಯಿಂದ ಇವತ್ತು ಇಡೀ ಜಗತ್ತೇ ತಿರುಗಿ ನೋಡೋ ತಂತ್ರಜ್ಞಾನ ಮತ್ತೆ ಆರ್ಥಿಕ ಕೇಂದ್ರವಾಗಿ ಬೆಳೆದಿರೋ ಈ ಜರ್ನಿ ಇದೆಯಲ್ಲ, ಅದಕ್ಕೆ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಇದು. ಸರಿ, ಈಗ 4ನೇ ವಿಭಾಗ. ಇಷ್ಟೊಂದು ದೊಡ್ಡ ಆರ್ಥಿಕ ಇಂಜಿನ್ ಅನ್ನ ಕಂಟ್ರೋಲ್ ಮಾಡೋದು ಹೇಗೆ? ಇದರ ಇವತ್ತಿನ ಆಡಳಿತ ವ್ಯವಸ್ಥೆ ಹೇಗಿದೆ ಅಂತ ನೋಡೋಣ. ಈ ಇಡೀ ಸಿಸ್ಟಮ್ನ ಕಂಟ್ರೋಲ್ ಮಾಡೋದು ಯಾರು ಅಂದ್ರೆ ಪ್ರಾದೇಶಿಕ ಆಯುಕ್ತರು, ಅಂದ್ರೆ ರೀಜನಲ್ ಕಮಿಷನರ್. ಇವರು ಈ ವಿಭಾಗದ ಹೆಡ್. ಆಡಳಿತ ಸ್ಮೂತ್ ಆಗಿ ನಡೆಯೋ ಹಾಗೆ ನೋಡ್ಕೊಳ್ಳೋದು, ಎಲ್ಲಾ ಜಿಲ್ಲೆಗಳನ್ನು ಸೂಪರ್ವೈಸ್ ಮಾಡೋದು, ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡೋದು, ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು, ಇಷ್ಟು ಇವರ ಜವಾಬ್ದಾರಿ. ಇಷ್ಟು ದೊಡ್ಡ ಏರಿಯಾದಲ್ಲಿ ಪ್ರಗತಿ, ಶಾಂತಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋದಂದ್ರೆ ಸಾಮಾನ್ಯ ಮಾತಲ್ಲ. ಫೈನಲಿ ನಮ್ಮ ಕೊನೆ ಭಾಗ. ಈ ವಿಭಾಗದ 9 ಜಿಲ್ಲೆಗಳ ಸ್ಪೆಷಾಲಿಟೀಸ್ ಏನು ಅಂತ ನೋಡೋಣ. ಬೆಂಗಳೂರು ವಿಭಾಗ ಅಂದ್ರೆ ಬರೀ ಬೆಂಗಳೂರು ಸಿಟಿ ಅಲ್ಲ, ಇದೊಂದು ದೊಡ್ಡ ಭೌಗೋಳಿಕ ಮತ್ತೆ ಆರ್ಥಿಕ ಡೈವರ್ಸಿಟಿ ಇರೋ ಜಾಗ. ಇಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಅದರದೇ ಆದ ಒಂದು ಸೂಪರ್ ಪವರ್ ಇದೆ. ಬೆಂಗಳೂರು ನಗರ ಐಟಿ, ಎಜುಕೇಷನ್ ಮತ್ತೆ ವ್ಯಾಪಾರದ ಕೇಂದ್ರವಾದ್ರೆ, ಬೆಂಗಳೂರು ಗ್ರಾಮಾಂತರ ಪಕ್ಕಾ ಕೃಷಿ ಮತ್ತೆ ಡೈರಿ ಫಾರ್ಮಿಂಗ್.
ರಾಮನಗರ ಅಂದ ತಕ್ಷಣ ಸಿಲ್ಕ್ ಮತ್ತೆ ಆ ಕಲ್ಲು ಬೆಟ್ಟಗಳ ನೆನಪಾಗುತ್ತೆ. ಕೋಲಾರ ಅಂದ್ರೆ ಜಗತ್ಪ್ರಸಿದ್ಧ KGF ಚಿನ್ನದ ಗಣಿ. ಇನ್ನು ಚಿಕ್ಕಬಳ್ಳಾಪುರ ದ್ರಾಕ್ಷಿ ಬೆಳೆಯೋದ್ರಲ್ಲಿ ನಂಬರ್ 1. ತುಮಕೂರು ಎಜುಕೇಷನ್ ಮತ್ತೆ ಇಂಡಸ್ಟ್ರಿಯಲ್ ಹಬ್ ಆಗಿ ಬೆಳೆದಿದೆ. ದಾವಣಗೆರೆ ಹತ್ತಿ ಮತ್ತೆ ಕೃಷಿ ವ್ಯಾಪಾರಕ್ಕೆ ಫೇಮಸ್. ಮಲೆನಾಡಿನ ಎಂಟ್ರಿ ಪಾಯಿಂಟ್ ಶಿವಮೊಗ್ಗ ಅರಣ್ಯ ಸಂಪತ್ತಿಗೆ ಹೆಸರಾದ್ರೆ, ಚಿತ್ರದುರ್ಗ ಬಂದು ಐತಿಹಾಸಿಕ ಕೋಟೆಗಳು ಮತ್ತೆ ವೀರರ ನಾಡು. ನೋಡಿ, ಒಂದೊಂದು ಜಿಲ್ಲೆನೂ ಈ ವಿಭಾಗದ ಎಕನಾಮಿಗೆ ಎಷ್ಟು ಡಿಫ್ರೆಂಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇವೆ. ಸೊ ಇದೆಲ್ಲದರ ಅರ್ಥ ಏನು? ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ವಿಭಾಗದ ಒಟ್ಟಾರೆ ಪವರ್ ನಮಗೆ ಗೊತ್ತಾಗುತ್ತೆ. ಇದು ನಮ್ಮ ಕರ್ನಾಟಕದ ಆರ್ಥಿಕತೆಯ ನಿಜವಾದ ಹಾರ್ಟ್. ಇಂಡಿಯಾದ ನಂಬರ್ 1 IT ಹಬ್, ಎಜುಕೇಷನ್, ರಿಸರ್ಚ್ ಸೆಂಟರ್, ಟಾಪ್ ಇಂಡಸ್ಟ್ರಿಯಲ್ ಝೋನ್. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ಪ್ರಮುಖ ಟ್ರಾನ್ಸ್ಪೋರ್ಟ್ ಕನೆಕ್ಷನ್. ಪ್ರಾಚೀನ ಇತಿಹಾಸದ ಜೊತೆಗೆ ಮಾಡರ್ನ್ ಡೆವಲಪ್ಮೆಂಟ್ ಎಷ್ಟು ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಈಗ ಒಂದು ನಿಮಿಷ ಯೋಚನೆ ಮಾಡಿ, 1537ರ ಒಂದು ಸಣ್ಣ ಮಣ್ಣಿನ ಕೋಟೆಯಿಂದ ಶುರುವಾಗಿ ಇವತ್ತು ಇಂಡಿಯಾದ ಸಿಲಿಕಾನ್ ಸಿಟಿಯಾಗಿ ನಿಂತಿರೋ ಈ ಬೆಂಗಳೂರು ವಿಭಾಗದ ಮುಂದಿನ ಲೆವೆಲ್ ಡೆವಲಪ್ಮೆಂಟ್ ಹೇಗಿರಬಹುದು? ಈ 1600 ವರ್ಷಗಳ ಹಿಸ್ಟ್ರಿ ನಮಗೆ ಏನನ್ನ ಹೇಳ್ಕೊಡ್ತಾ ಇದೆ? ಈ ಪ್ರಶ್ನೆನ ನಿಮ್ಗೆ ಬಿಡ್ತಾ ಇದ್ದೀನಿ. ಈ ಒಂದು ಇಂಟ್ರೆಸ್ಟಿಂಗ್ ವಿಶ್ಲೇಷಣೆಯಲ್ಲಿ ಜೊತೆಯಾಗಿದ್ದಕ್ಕೆ ಥ್ಯಾಂಕ್ಸ್.